ನಮಸ್ಕಾರ ಸ್ನೇಹಿತರೆ, KCET 2026 ವಿದ್ಯಾರ್ಥಿಗಳಿಗೆ ಇಂದು KA ಕಡೆಯಿಂದ ಮತ್ತೊಂದು ಮಹತ್ವದ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಇದು ಜುಲೈ 31, 2026 ರಂದು KA UG CET 2026 ಯೋಗ ಮತ್ತು BNYS ಕೋರ್ಸ್ಗೆ ಸಂಬಂಧಿತ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ. ಇದೇನು ಉಪಯೋಗ ಅಂತ ತಿಳಿಸ್ಕೊಡ್ತೀನಿ ಮತ್ತು ಇದೇನು ಬಿಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮಾಡಿ ಚಿಕ್ಕ ಸಹಾಯ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದು. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಯಾವ ಕಾಲೇಜಿನಲ್ಲಿ ಎಷ್ಟು ಸೀಟ್ಗಳು ಇವೆ, ಯಾವ ಕೋಟಾದಲ್ಲಿ ಎಷ್ಟು ಸೀಟ್ಗಳು ಇವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ನೀಡಲಾಗಿರುತ್ತದೆ. ಈ ಬಾರಿ KA ಪ್ರತ್ಯೇಕ PDF ಬಿಡುಗಡೆ ಮಾಡಿದೆ. 3 PDF ಬಿಟ್ಟಿದ್ದಾರೆ. PDF ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ್ರೆ ನೀವು ಆಪ್ಷನ್ ತೋರಿಸುತ್ತೆ. ಅಲ್ಲಿ ನಿಮಗೆ ಯಾವ ಕೋರ್ಸ್ದು ಸೀಟ್ ಮ್ಯಾಟ್ರಿಕ್ಸ್ PDF ಬೇಕು ಅಂತ ನೀವು ಅದು ನೋಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಬೋದು. ಯೋಗ ಮತ್ತು BNYS ಸೀಟ್ ಮ್ಯಾಟ್ರಿಕ್ಸ್, ಸ್ಪೆಷಲ್ ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್, ರೆಗ್ಯುಲರ್ ಕೋಟಾ ಸೀಟ್ ಮ್ಯಾಟ್ರಿಕ್ಸ್. ಈ ಸೀಟ್ ಮ್ಯಾಟ್ರಿಕ್ಸ್ ಆಧಾರದ ಮೇಲೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಸಮಯದಲ್ಲಿ ಯಾವ ಕಾಲೇಜಿಗೆ ಆದ್ಯತೆ ನೀಡಬೇಕು ಎಂಬುದು ಸರಿಯಾಗಿ ನಿರ್ಧರಿಸಬಹುದು. ಗಮನಿಸಿ, ಇದು ಹೊಸ ಕೌನ್ಸಿಲಿಂಗ್ ವೇಳಾಪಟ್ಟಿ ಅಲ್ಲ. ಇದು ಕೇವಲ BNYS ಕೋರ್ಸ್ನ ಅಧಿಕೃತ ಸೀಟ್ ಮ್ಯಾಟ್ರಿಕ್ಸ್ ಮಾತ್ರ. ನೀವು BNYS ಕೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದರೆ ಈ PDF ಅನ್ನು ತಪ್ಪದೇ ಡೌನ್ಲೋಡ್ ಮಾಡಿ ಪರಿಶೀಲಿಸಿ. ಮುಂದಿನ ದಿನಗಳಲ್ಲಿ KA ಆಪ್ಷನ್ ಎಂಟ್ರಿ, ಮಾಕ್ ಅಲಾಟ್ಮೆಂಟ್, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸೇರಿದಂತೆ ನೀಟ್ ಅಪ್ಡೇಟ್ ಬಿಡುಗಡೆ ಮಾಡುತ್ತೀವಿ. ಅದರಿಂದ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವುದೇ ಅಪ್ಡೇಟ್ ಮಿಸ್ ಮಾಡಿಕೊಳ್ಳಬೇಡಿ. ಧನ್ಯವಾದಗಳು.